ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬೆಳಿಮಲೆ ಇವರ ಹೆಸರು ವಿವಾದಗಳಿಂದಲೇ ಇತ್ತೀಚೆಗೆ ಸುದ್ದಿ ಆಗ್ತಿದೆ. ಇತ್ತೀಚೆಗಷ್ಟೇ ಯಕ್ಷಗಾನ ಕಲಾವಿದರ ಬಗ್ಗೆ ನೀಡಿದಂತ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ಪುರೋಹಿತರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಪುರೋಹಿತರು ಹೇಳೋದೇನು, ಬೆಳಿಮಲೆ ಅವರ ಸ್ಪಷ್ಟನೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವಟ ಅಂತ ಶುರು ಮಾಡ್ತಾರೆ. ಅಷ್ಟೇ ಇರೋದು ಅದರಲ್ಲಿ. ಇದೆಲ್ಲ ಅಧ್ಯಾತ್ಮ ಏನಿದೆ ಅಂತ ಸೈಂಟಿಫಿಕ್. ಈ ಕಪ್ಪೆಗಳ ವಟ ಮಂತ್ರ ಪಠಣ ಮಾಡುವ ಬ್ರಾಹ್ಮಣರ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಎಂದು ಹೇಳುವ ಮೂಲಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮಲೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ಬೆಳಿಮಲೆ ಅವರು ಬ್ರಾಹ್ಮಣರು ಮಂತ್ರ ಪಠಣೆಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ, ಮತ್ತೆ ಸುದ್ದಿಯಾಗಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬರೆದಿರುವ ಋಗ್ವೇದ ಪ್ರವೇಶಿಕ ಐತಿಹ್ಯ ಮತ್ತು ವಾಸ್ತವ ಎನ್ನುವ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಪುರುಷೋತ್ತಮ ಬೆಳಿಮಲೆ ವಿಮರ್ಶನೀಯ ಭಾಷಣ ಮಾಡಿದ್ರು. ಅದರಲ್ಲಿ ಮಂಡೂಕ ಸೂಕ್ತವನ್ನ ಉಲ್ಲೇಖಿಸಿ ಬ್ರಾಹ್ಮಣರು ಮಂತ್ರ ಪಠಣೆ ಕಪ್ಪೆ ಒಟಗುಟ್ಟುವ ಹಾಗೆ ಇರುತ್ತದೆ ಎಂದು ಹಾಸ್ಯಾಸ್ಪದವಾಗಿ ಹೇಳಿಕೆ ನೀಡಿದ್ದು ಮಾತ್ರವಲ್ಲದೆ ಹಿಂದೂ ಧರ್ಮದ ನಂಬಿಕೆ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಅಸ್ತಿತ್ವದ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತನಾಡಿರುವುದಕ್ಕೆ ವ್ಯಾಪಕವಾಗಿ ಟೀಕೆ ಕೇಳಿ ಬಂದಿದೆ. ವೇದದ ಬಗ್ಗೆ ಅಪತ್ಯಗಳಾದ ಮಂಡೂಕದಲ್ಲಿ ಚಳಿ ಆದಾಗ ಮಂಡೂಕಗಳು ಸುಮ್ಮನೆ ಇರ್ತವೆ, ಮಳೆ ಬಂದಾಗ ವಟ 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 ಅಂತ ಶುರು ಮಾಡ್ತವೆ. ಅಷ್ಟೇ ಇರೋದು ಅದರಲ್ಲಿ. ಇದೆಲ್ಲ ಅಧ್ಯಾತ್ಮ ಏನಿದೆ ಅಂತ ಸೈಂಟಿಫಿಕ್. ಹೋಗಿ 10 ಗಂಟೆ ನಗು ಬಂದಿದೆ. ಕಪ್ಪೆಗಳು ನಮ್ಮ ಕವಿ ಇದೆಯಾ, ಅವನ ಹೃದಯ ಕವಿತ್ವ ನನಗೆ. ಯಾಕಂದ್ರೆ ಅವ ಕಪ್ಪೆಗಳನ್ನು ನೋಡಿದಾನೆ, ಚಳಿಗಾಲದಲ್ಲಿ ಮುದುರಿಕೊಳ್ಳುವುದನ್ನು ನೋಡಿದಾನೆ. ಆಮೇಲೆ ಮಳೆ ಬಂದಾಗ ನಮ್ದನ್ನು ಬಂಟ ಮನೆ ನೋಡಿಕೊಳ್ಳೆ ಕಪ್ಪೆಗಳ ಜೊತೆಲಿ ಬೆಳೆದವ್ರು ವಟ ವಟ ಅಂತ ಹೇಳ್ತಾರೆ. ಅದು ಕದ ತಮಾಷೆ. ಅದ್ರ ಇನ್ನೊಂದಿದೆ, ಅವ ಎಷ್ಟೋ ದೊಡ್ಡ ಕವಿ ಅಂದ್ರೆ ಈ ಕಪ್ಪೆಗಳ ವಟ ಮಂತ್ರ ಪಠಣ ಮಾಡುವ ಬ್ರಾಹ್ಮಣರ ಆಸ್ತಿಕ ವರ್ಗದಿಂದ ಬೆಳಿಮಲೆಯವರ ಹೇಳಿಕೆಗೆ ತೀವ್ರ ಟೀಕೆ ಕೇಳಿ ಬಂದಿದ್ದು, ಅದರಲ್ಲೂ ಬ್ರಾಹ್ಮಣ ಸಮುದಾಯ ಬೆಳಿಮಲೆಯವರ ಹೇಳಿಕೆಗೆ ಕೆಂಡಾಮಂಡಲವಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ ಬೆಳಿಮಲೆಯವರು ತಮ್ಮ ಹೇಳಿಕೆ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವುದನ್ನ ಆಧರಿಸಿ ಇದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮಂಡೂಕ ಸೂಕ್ತವನ್ನು ಹೇಳಿದ್ದು ನಾನು. ಓಕೆ, ಮಂಡೂಕ ಆ ರೀತಿಯಲ್ಲಿ ಇದೆ ಇದೆ ನಿಮಗೆ ಬೇಕಾದ್ರೆ ಇದು ಎಂತದ್ದು ಅದು ಅರ್ಧ ಪೇಜ್ ಕಳಿಸ್ತೀನಿ ನಾನು ಬೇಕಾಗಿ. ನಾನು ಇಲ್ಲೇ ಇದೆ ಪುಸ್ತಕ ಅದು. ಓಕೆ, ಅದರಲ್ಲಿ ಇದೆ ಅದು. ಅಂದ್ರೆ ಚಳಿಗಾಲದಲ್ಲಿ ಕಪ್ಪೆಗಳು ಮುದುಡಿಕೊಳ್ತವೆ. ಆಮೇಲೆ ಮಳೆ ಬರುವಾಗ ಅವಕ್ಕೆ ಹೊಸ ಜೀವ ಬರ್ತದೆ. ಜೀವ ಬಂದಾಗ ಇಡೀ ಪ್ರಕೃತಿಯೇ ನಳನಳಿಸ್ತದೆ, ಕಪ್ಪೆಗಳು ಒಟಗುಟ್ಟುತ್ತವೆ ಅಂತ ಹೇಳಿ ಅವನೊಂದು ವ್ಯಂಗ್ಯವಾಗಿ ಹೇಳುದು. ಯಾಕಂದ್ರೆ ಅಷ್ಟೊತ್ತಿಗೆ ವೇದಗಳ ಅಥವಾ ಋಗ್ವೇದದ ಮೊದಲ ಕಾಲ ಮುಗಿದು ಮಂಡೂಕೋಪನಿಷತ್ತು ಬಂದದ್ದು ಕೊನೆಯ ಕಾಲಘಟ್ಟದಲ್ಲಿ. ಆಗ ಸಾಕಷ್ಟು ಪರಿವರ್ತನೆ ಆಗಿತ್ತು. ಆಗ ವ್ಯಂಗ್ಯವಾಗಿ ಮಂತ್ರ ಹೇಳುವುದನ್ನು ಕೂಡ ವ್ಯಂಗ್ಯ ಹೇಳುವಂತ ಕಾಲಘಟ್ಟ ತಯಾರಾಗಿತ್ತು. ಆರಂಭಿಕ ಹಂತದಲ್ಲಿ ಇಲ್ಲ, ಅದು ಪೊಯಿಟಿಕ್ ಆಗಿದೆ. ಆಗ 3 ಉದಾಹರಣೆ ಕೊಡ್ತಾನೆ ಅವನು. ಒಂದು ಉದಾಹರಣೆ ಕೊಡುದು ಕೆಲವು ಕಪ್ಪೆಗಳ ಒಟಗುಟ್ಟುವಿಕೆ ಮಂತ್ರ ಪಠಣದ ಹಾಗೆ ಕೇಳ್ತದೆ ಅಂತ. ಎರಡನೇದು ಹೇಳ್ತಾನೆ ಅವನು, ಗೋವುಗಳು ತನ್ನ ಕರುಗಳನ್ನು ಕರೆಯುವಾಗ ಒಂದು ಆರ್ತತೆಯಿಂದ ಕರಿತೀವಲ್ಲ, ಆ ಆರ್ತತೆ ಕೂಡ ಇದೆ ಅಂತ ಹೇಳ್ತಾನೆ. ಸೊ 3 ಹೇಳ್ತಾನೆ. ಅದು ಪುಸ್ತಕ ಪರಿಚಯ ಮಾಡುವಾಗ ನಾನು ಹಿಂಗೆಲ್ಲ ಇದೆ, ಇದೆಲ್ಲ ಓದೋದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದಾನೆ. ಅದು ಬುಕ್ ಬ್ರಹ್ಮದವ್ರ ಅದಕ್ಕೆ ರಾಂಗ್ ಟೈಟಲ್ ಕೊಟ್ಟು ಅದನ್ನ ಹಾಗೆ ಮಾಡಿದ್ರು. ಬಟ್ ಇಡೀ ಭಾಷಣ ಕೇಳಿದ್ರೆ ಕ್ಲಿಯರ್ ಇದೆ ಅದರಲ್ಲಿ. ಅದ್ರಲ್ಲಿ ಇರೋದನ್ನ ನೀವು ಉಲ್ಲೇಖಿಸಬೇಕು. ಹೌದೌದು, 100ಕ್ಕೆ 100. ಇವರು ಪರಮೇಶ್ವರ್ ಅವರು ಬರ್ದಿರೋ ಬುಕ್ ಅಲ್ಲಿ ಅದಿದೆಯಾ? ಜಿ ರಾಮಕೃಷ್ಣ ಅವ್ರು ಬರ್ದಿರೋದ್ರಲ್ಲಿ ಅದರಲ್ಲೇ ಇರೋದು. ಅದರಲ್ಲೇ ಇರೋದು. ಆ ಪುಸ್ತಕದ ಪರಿಚಯ ಮಾಡ್ಬೇಕಾಗಿತ್ತು ನಾನು. ಆ ಪುಸ್ತಕದಲ್ಲಿರುವ ಪೇಜ್ ನಿಮ್ಗೆ ಅರ್ಧ ಪೇಜ್ ಈಗ ಕಳಿಸ್ತೀನಿ ನಾನು. ನನ್ನ ಮೊಬೈಲ್ ನಲ್ಲಿ ಇದೆ ಅದು. ಅಲ್ಲ, ಮುಂಡಕೋಪನಿಷತ್ತಲ್ಲಿ ಇರೋದನ್ನೇ ಉಪನಿಷತ್ತು ಸೂಕ್ತ ಅಂತ ಹೇಳುದು ಅವರು. ಮಂಡೂಕ ಸೂಕ್ತ. ಮಂಡೂಕ ಸೂಕ್ತದಲ್ಲಿ ಆ ಸಾಲು ಇದೆ, ಸಂಸ್ಕೃತದಲ್ಲಿ ಇದೆ ಅದು. ಅದನ್ನ ಅವರು ಸಂಸ್ಕೃತದಲ್ಲಿ ಹೀಗಿದೆ ಅಂತ ಕನ್ನಡದಲ್ಲಿ ಕೊಡ್ತಾರೆ. ಅದನ್ನೇ ಹೇಳಿದ್ ನಾನು.
ಪ್ರತಿಕ್ರಿಯಿಸಿದ ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ ದೇವಾಲಯಗಳ ಅರ್ಚಕರು ಹಾಗೂ ಉಪಾಧಿವಂತರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾಗಿರುವ ರಾಘವೇಂದ್ರ ಭಟ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ಪುರುಷೋತ್ತಮ ಬೆಳಿಮಲೆ ಅವರನ್ನ ಕೂಡಲೇ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಾವು ತಾಯಿ ದೇವಿ ಸ್ವರೂಪ ಅಂತ ಹೇಳ್ತೇವೆ. ಅಂತಹ ದೇವಿ ಸ್ವರೂಪವಾದಂತಹ ಕನ್ನಡಾಂಬೆಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಾಸ್ತಿಕನಾಗಿದ್ದೇನೆ ನಾನು ಅಂತ ಹೇಳಿದ್ದಾರೆ. ಅವರು ಹೇಳಿದ್ದು ನಾಸ್ತಿಕ ಅಂತ, ನಾವು ಹೇಳ್ತಿರೋದಲ್ಲ ಅವ್ರ ನಾಸ್ತಿಕ ಅಂತ ಹೇಳಿ. ನಾಸ್ತಿಕನಾದಂತಹ ಒಬ್ಬ ವ್ಯಕ್ತಿ ಆ ತಾಯಿಯನ್ನು ಯಾವ ರೀತಿ ಗೌರವಿಸ್ತಾರೆ ಅನ್ನೋದು ನಮ್ಮದು ಮೂಲ ಪ್ರಶ್ನೆಯಾಗಿದೆ ಇಲ್ಲಿ. ಆದ್ದರಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ, ಕನ್ನಡ ತಾಯಿಯ ಮೇಲೆ ಯಾರಿಗೆ ಭಕ್ತಿ ಇದೆ, ಯಾರಿಗೆ ಗೌರವ ಇದೆ, ಯಾರು ಕನ್ನಡವನ್ನು ತಾಯಿ ಅಂತ ಪೂಜಿಸ್ತಾರೆ, ದಯವಿಟ್ಟು ಅವರನ್ನು ಅಧ್ಯಕ್ಷರನ್ನು ಮಾಡಿ. ಇಂಥ ನಾಸ್ತಿಕರನ್ನೇ ನೀವು ಅಧ್ಯಕ್ಷ ಸ್ಥಾನದಿಂದ ತಕ್ಷಣದಿಂದನೇ ಕೆಳಗಿಳಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ. ಇದು ಇಳಿಸ್ಲಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಖಂಡಿತವಾಗಿ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇವೆ. ಸರ್, ಬಹಳ ಪ್ರಮುಖವಾಗಿ ಪುರುಷೋತ್ತಮ ಬಿಳಿಮಲೆ ಅವರನ್ನ ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಪುಸ್ತಕದಲ್ಲಿ ಏನಿದೆ ಅದನ್ನು ಮಾತ್ರ ನಾನು ವಿಮರ್ಶಾ ಭಾಷಣದಲ್ಲಿ ಉಲ್ಲೇಖಿಸಿದ್ದೇನೆ ಅಂತ, ಅದರಲ್ಲಿ ಏನು ತಪ್ಪಿದೆ ಅಂತ ಅವರು ಹೇಳ್ತಾರೆ. ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ನಾನು ಅವರ ಭಾಷಣದ 34 ನಿಮಿಷ ಇದೆ, ನಾನು 34 ನಿಮಿಷ ನೋಡಿದ್ದೇನೆ. ಅದರಲ್ಲಿ ಬರೀ ಈ ಕಪ್ಪೆ ಒಟಗುಟ್ಟುವಂಥದ್ದು ಅಂತ ಒಂದು ಉಲ್ಲೇಖ ಮಾತ್ರ ಅಲ್ಲ, ಅದು ಅವೈಜ್ಞಾನಿಕವಾಗಿದೆ. ಅದು ಆ ಪುಸ್ತಕ ಬರೆದಿರೋದ್ರಲ್ಲೂ ತಪ್ಪಿರುತ್ತೆ. ಅವರ ಪುಸ್ತಕ ಬರೆದವರ ತಿಳುವಳಿಕೆ ಜ್ಞಾನವೂ ಸಹ ಅಷ್ಟು ಮಟ್ಟಿಗೆ ಅಂತ ನಾವು ಅನ್ಕೊಳ್ಬೇಕಾಗತ್ತೆ. ಅದನ್ನು ಆ ಪುಸ್ತಕದ ಉಲ್ಲೇಖವೇ ಸರಿಯಲ್ಲ. ವೇದಕ್ಕೆ ಭಾಷ್ಯ ಇದೆ, ಆ ಭಾಷ್ಯ ಇವ್ರು ಯಾರಿಗೂ ಓದಿ ತಿಳಿಯುವಂತಹ ಅಷ್ಟು ದೊಡ್ಡ ಪಂಡಿತರು ಇವ್ರು ಯಾರು ಅಲ್ಲ. ಇಲ್ಲಿ ಆ 34 ನಿಮಿಷದ ಭಾಷಣದಲ್ಲಿ ನೀವಿನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಬೇಕು. ನಮ್ಮ ಮಹಾಭಾರತದ ದ್ರೌಪದಿ ಪಾತ್ರವನ್ನು ಹಾಸ್ಯ ಮಾಡಿದ್ದಾರೆ ಅವರು. ನೀವು ನೋಡಿ ಅದನ್ನು ಎಷ್ಟು ನೋವಾಗ್ತದೆ. ನಮ್ಮ ಬೆಂಗಳೂರು ನಗರದ ಕರಗ ಅಂದರೆ ವಿಶ್ವವಿಖ್ಯಾತರ. ಇದು ಕರಗ ಏನು ಬ್ರಾಹ್ಮಣರದ್ದಲ್ಲ, ಇಡೀ ಹಿಂದೂ ಸಮುದಾಯ ಒಟ್ಟಾಗಿ ಆ ಕರಗವನ್ನು ಆಚರಿಸ್ತಾರೆ. ಕರಗದಲ್ಲಿ ಪೂಜಿಸುವುದೇ ದ್ರೌಪದಿ ಮಾತೆಯನ್ನ. ಹಾಗಾದ್ರೆ ಇವರು ಕರಗದ ದೇವತೆ ದ್ರೌಪದಿಯನ್ನು ಅವಹೇಳನ ಮಾಡ್ತಾರೆ. ಅದ್ರಲ್ಲಿ ನೋಡಿ ಆ ವಿಡಿಯೋದಲ್ಲಿ ದ್ರೌಪದಿಗೆ ಪೂಜೆ ಮಾಡ್ತಾರೆ ಅಂತ ಹಾಸ್ಯವಾಗಿ ಹೇಳ್ತಾರೆ. ಏನಿದ್ರ ಅರ್ಥ? ಹಾಗಾದ್ರೆ ಇದೆಲ್ಲ ಪುಸ್ತಕದಲ್ಲಿ ಇದೆಯಾ? ಹಾಗಾದ್ರೆ ನಮ್ಮ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳ ಮೇಲೆ ಅವ್ರಿಗೆ ಗೌರವ ಇಲ್ವಾ? ಅದನ್ನು ಹಾಸ್ಯ ಮಾಡ್ತಾರ? ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ವೇದಗಳ ಬಗ್ಗೆ ವೇದದಲ್ಲಿ ಇರುವುದನ್ನು ನೀವು ಹಾಸ್ಯವಾಗಿ ನಮ್ಮ ಮಂತ್ರವನ್ನು ಕಪ್ಪೆ ಒಟಗುಟ್ಟೋದು ಹಾಗೆ ಹೀಗೆ ಅಂತ ಒಂದು ಅದನ್ನು ನೀವು ಭಾಷಣದಲ್ಲಿ ಸೇರಿಸ್ತೀರಿ. ನಾನು ಹೇಳ್ತೇನೆ, ಯಾವುದೇ ಧರ್ಮದ ಆಚರಣೆಯನ್ನು, ಯಾವುದೇ ಧರ್ಮದ ಒಂದು ಪ್ರಾರ್ಥನೆಯನ್ನು ನಾವು ಹಾಸ್ಯ ಮಾಡಬಾರ್ದು. ಅದು ನಮ್ಮ ವಿರೋಧ. ಎಲ್ಲ ಧರ್ಮವನ್ನು ಅವರು ಸಮಾನವಾಗಿ ಕಾಣಬೇಕು. ಬೇರೆ ಧರ್ಮದ ಧರ್ಮ ಗ್ರಂಥವನ್ನು ಬಹಳ ದೊಡ್ಡದು ಅಂತ ಹೇಳೋದು, ನಮ್ಮ ಹಿಂದೂ ಧರ್ಮದ ವೇದವನ್ನು ಹಾಸ್ಯ ಮಾಡೋದು, ಇದು ಎಲ್ಲಿಂದ ಈ ರೀತಿಯ? ಇದು ನಮಗನ್ನಿಸ್ತದೆ ಇದು ಉದ್ದೇಶಪೂರ್ವಕವಾಗಿ ಅವರು ಒಂದು ರೀತಿಯಾಗಿ ನಮ್ಮ ಧಾರ್ಮಿಕ ಆಚರಣೆಯನ್ನು ವಿರೋಧಿಸ್ತಾ ಅವರು ಸ್ವಲ್ಪ ಮಾಧ್ಯಮದಲ್ಲಿ ಬರಬೇಕು ಅಥವಾ ಒಂದು ಪ್ರಚಲಿತ ವ್ಯಕ್ತಿ ಆಗಬೇಕು ಅಂತ ಈ ರೀತಿ ಹೇಳ್ತಾರೆ ಅಂತ ಅನಿಸ್ತದೆ. ಯಾಕೆಂದ್ರೆ ಒಟ್ಟಿನಲ್ಲಿ ಯಕ್ಷಗಾನ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬೆಳಿಮಲೆ ಇದೀಗ ಪುರೋಹಿತರ ಕುರಿತು ಹೇಳಿಕೆ ನೀಡಿ ಸುದ್ದಿಯಾಗಿದ್ದಾರೆ. ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.